ಸ್ವಾಗತ. ನಾನು ಪ್ರೀತಿ ಹಡಪದ್. ಇದೀಗ ಹೆಡ್ಲೈನ್ಸ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಮುಂದುವರಿದ ಪ್ರೊಟೆಸ್ಟ್. ಅಂಬೇಡ್ಕರ್ ವೃತ್ತದ ಸಮೀಪ ಬಿಜೆಪಿ ಪ್ರತಿಭಟನೆ. ರಾಜೀನಾಮೆ ಕೊಡೋವರೆಗೂ ಹೋರಾಟ ಎಂದ ಪ್ರಕಾಶ್ ಖಂಡ್ರೆ. ಸರಳ ಸಜ್ಜನಿಕೆ ರಾಜಕಾರಣಿ ಇನ್ನಿಲ್ಲ. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಿಧಿವಶ. ಸಿಎಂ ಸೇರಿ ಗಣ್ಯರ ಕಂಬನಿ. ಅಂಬೇಡ್ಕರ್ ಸಮುದಾಯ ಭವನದ ಜಾಗದಲ್ಲಿ ಕ್ರೈಸ್ತ ಧ್ವಜ ಹಾರಾಟ ಆರೋಪ. ದಲಿತ ಸಂಘರ್ಷ ಸಮಿತಿಯ ಆಕ್ರೋಶ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಖಂಡರ ಆಗ್ರಹ. ವಾಲ್ಮೀಕಿ ನಿಗಮದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮುಂದುವರೆಸಿದೆ. ನಗರದ ಅಂಬೇಡ್ಕರ್ ವೃತ್ತದ ಸಮೀಪ ನಡೆಯುತ್ತಿರುವ ಧರಣಿಯಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಭಾಗಿಯಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಹೋರಾಟ ಹಿಂಪಡೆಯೋದಿಲ್ಲ ಎಂದಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಲ್ಕಿ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಣ್ಣ ಕಾರಬಾರಿ, ಪ್ರಮುಖರಾದ ಶಶಿ ಹೊಸಳ್ಳಿ, ಲುಂಬಿಣಿ ಗೌತಮ, ಅಶೋಕ ಹುಕ್ರಣೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅದರ ರಾಹುಲ್ ಗಾಂಧಿಯವರು, ನಮ್ಮ ಭಾರತ ದೇಶದ ಲೋಕಸಭಾ ಅಪೋಸಿಷನ್ ಲೀಡರ್ ಅವರು, ಖರ್ಗೆ ಅವರು ಭಾಳ ಹಿರಿಯರು, ಎಐಸಿಸಿ ಅಧ್ಯಕ್ಷರು, ಸೋನಿಯಾ ಗಾಂಧಿಯವರು, ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲ ಕೂತಿ ಯಾ ಮನುಷ್ಯ ಸಿದ್ದರಾಮಯ್ಯ ಅವ್ರೇನದ ಮಂತ್ರಿಮಂಡಲ, ಸಿದ್ದರಾಮಯ್ಯ ಅವ್ರು ಇವ್ರದ್ದೇನದ ರಿಸಿಗ್ನೇಷನ್ ತೊಗೊಂಡ ನಂತರ ಮತ್ತು ಸಿದ್ದರಾಮಯ್ಯ ಅವರು ವಿಧಾನಸಭೆ ನಡೀತಾ ಇದ್ದಾಗ 187 ಕೋಟಿ ಇಲ್ಲ 87 ಕೋಟಿ ವ್ಯವಹಾರ ಆಗಿದೆ ಅಂತ ಒಪ್ಕೊಂಡಿದ್ದ ಕೇಸು, ಕೋರ್ಟ್ನಲ್ಲಿ ನಡೀತಾ ಇದ್ದಂಥ ಕೇಸು, ಇಂಥ ವ್ಯಕ್ತಿಗೆ ಪುನಃ ಏನದ ಇವ್ರ ಮಂತ್ರಿ ಸ್ಥಾನ ಕೊಟ್ಟಿದ್ದು ಈ ರಾಜ್ಯ ಏನದ ಲೂಟಿ ಮಾಡ್ಲಕ್ಕ, ಈ ರಾಜ್ಯ ಏನದ ಈ ಒಂದು ಭ್ರಷ್ಟಾಚಾರ ಕೂಟ ಏನದ ಮಾಡ್ಲಕ್ಕ ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರು ಅವರಿಗೆ ಮಂತ್ರಿ ಕೊಟ್ಟಿದ್ದು. ರಾಜ್ಯ ರಾಜಕೀಯದಲ್ಲಿ ಸರಳತೆ ಮತ್ತು ಶಿಸ್ತಿಗೆ ಹೆಸರಾಗಿದ್ದ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ವಿಧಿವಶರಾಗಿದ್ದಾರೆ. ಕಳೆದ 1 ವರ್ಷದಿಂದ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಮಗಳ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸ್ವಕ್ಷೇತ್ರ ತಿಪ್ಟೂರಿನಲ್ಲಿ ನಾಳೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಸಿಎಂ ಸೇರಿದಂತೆ ರಾಜ್ಯದ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸರಳ ಸಜ್ಜನಿಕೆ ಹಾಗೂ ಶಿಸ್ತಿನ ನಾಯಕ ಎಂದೇ ಗುರುತಿಸಿಕೊಂಡಿದ್ದ ಮಾಜಿ ಶಿಕ್ಷಣ ಸಚಿವ ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಅವರು ನಿಧನರಾಗಿದ್ದಾರೆ. ಕಳೆದ ಕೆಲವು ಸಮಯದಿಂದ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರಿಗೆ 2 ಬಾರಿ ಶಸ್ತ್ರಚಿಕಿತ್ಸೆಯಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 ಮತ್ತು 2018ರ ಚುನಾವಣೆಗಳಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದ ನಾಗೇಶ್ ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ತಮ್ಮ ಆಡಳಿತಾವಧಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ, ಪಠ್ಯಪುಸ್ತಕ ಪರಿಷ್ಕರಣೆ, ಶಾಲಾ ಸಮವಸ್ತ್ರ ನಿಯಮ ಮತ್ತು ಶಿಕ್ಷಣದಲ್ಲಿ ಮೌಲ್ಯವರ್ಧನೆಯಂತಹ ದಿಟ್ಟ ಹಾಗೂ ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೈಗೊಂಡು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಲ್ಲಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿ ನಾಯಕರು ಹಾಗೂ ವಿವಿಧ ಪಕ್ಷಗಳ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವು ಸ್ವಕ್ಷೇತ್ರ ತಿಪಟೂರಿನಲ್ಲಿ ನೆರವೇರಲಿದೆ. ಸೆಪ್ಟೆಂಬರ್ 2ರಂದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ಮರು ಹರಾಜು ಪ್ರಕ್ರಿಯೆ ವಿಚಾರವಾಗಿ ಹರಾಜು ಪ್ರಕ್ರಿಯೆ ತಡೆಹಿಡಿಯುವಂತೆ ಮನವಿ ಮಾಡಲಾಯಿತು. ಸಹಕಾರ ಇಲಾಖೆ ಸಚಿವ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರಿಗೆ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಮನವಿ ಸಲ್ಲಿಸಿದ್ರು. ಈ ವೇಳೆ ಸಕ್ಕರೆ ಕಾರ್ಖಾನೆಯನ್ನು LROT ಆಧಾರದ ಮೇಲೆ ಖಾಸಗಿಯವರಿಗೆ ಗುತ್ತಿಗೆ ನೀಡಿ ಪುನಶ್ಚೇತನಗೊಳಿಸುವಂತೆ ಒತ್ತಾಯಿಸಲಾಯಿತು. ಹಳ್ಳದಕೇರಿಯಿಂದ ಗುಂಪಾ ಪ್ರೈಡ್ ಪೆಟ್ರೋಲ್ ಪಂಪ್ ರಸ್ತೆ ಕಾಮಗಾರಿ ವಿಳಂಬದ ಆರೋಪ ಕೇಳಿಬರ್ತಿದೆ. ಮಳೆಗಾಲದಲ್ಲಿ ಕಾಮಗಾರಿ ಇನ್ನೂ ಮುಗಿಯದ ಕಾರಣ ಜನರು ಓಡಾಡುವ ವೇಳೆ ಕೆಲವರು ಬಿದ್ದು ಗಾಯಗೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಕಾಮಗಾರಿ ಬೇಗ ಮುಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಾಮಗಾರಿ ಮುಗಿಸದೆ ಹೋದಲ್ಲಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಲಾಗಿದೆ. ಗುತ್ತಿಗೆದಾರರು ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರು ಮುತುವರ್ಜಿ ವಹಿಸಲು ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಳದಕೇರಿ ಗ್ರಾಮದಲ್ಲಿ ರೋಡಿನ ಸಮಸ್ಯೆ ತುಂಬ ವಿಳಂಬ ಆಗಿದೆ. 30-40 ವರ್ಷದಿಂದ ಒಟ್ಟು ರೋಡೇ ಇಲ್ಲ, ನೀರು ಜನರಿಗೆ ಹೋಗ್ಲಾಕ ಬರ್ಲಾಕ ಮತ್ತು ಆಟೋ ಬಸ್ ಯಾವ ಬರ್ತಾ ಇಲ್ಲ. ಇಲ್ಲಿಂದ ಸಮಸ್ಯೆ ಇಷ್ಟು ಗಂಭೀರವಾಗಿದೆ. ದಯಮಾಡಿ ಈ ರೋಡ್ ಬೇಗನೆ ಮಾಡಬೇಕು. ಎಷ್ಟೋ ವರ್ಷದಿಂದ ಮತ್ತು ಈ ರೋಡು ಹಾಗೆ ಬಿದ್ದಿದೆ. ಇಲ್ಲಿ ಹಿಂಗೆ ಅಡ್ಡಾಡೋದ್ರಾಗ
ಒಬ್ಬ ಮನುಷ್ಯಾಗ ಹತ್ಯದ ಕೈ ಇಲ್ಲೇ ಇದ್ದ ನೋಡ್ರಿ, ಕೈ ಸಹ ಈ ಥರ ಆಗ್ಯದ, ಕೈನೂ ಉಬ್ಬ್ಯದ ಬಿದ್ದು. ಮತ್ತು ಭಾಳ ಕಷ್ಟದಿಂದ ಈ ಊರಿನ ಜನರೆಲ್ಲ ಕಷ್ಟಪಡ್ಲತ್ತಾರ, ಸಮಸ್ಯೆ ಇದು ಮಾಡತ್ತಾರ. ಅದಕ್ಕೆ ಬೀದರಿಂದ ರವಿಸ್ವಾಮಿ ಪೆಟ್ರೋಲ್ ಪಂಪ್ವರೆಗೆ ಹೋಗ್ತದೆ. ಮತ್ತು ಇಲ್ಲಿ ಒಂದು ಬಸ್ ಬರಲ್ಲ, ಒಂದು ಆಟೋ ಬರಲ್ಲ, ಜನರಿಗೆ ಭಾಳ ಸಮಸ್ಯೆ ಆಗ್ಲತ್ತದ. ಮತ್ತು ಕೆಲಸ ಸರಿಯಾಗಿ ಆಗ್ತಾಯಿಲ್ಲ. ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಮನ್ಸಿಗೆ ಬಂದಂಗೆ ಮಾಡತ್ತಾರ. ಕಾಂಟ್ರಾಕ್ಟರ್ ಸಲ್ಮಾನ್ ಅಂತ ಇದ್ದಾರೆ, ಕೌನ್ಸಿಲರ್ ಧನರಾಜ್ ಹಂಗರ್ಗಿ ಅವರು ಇದ್ದಾರೆ. ಯಾರು ಮನ್ಸಿನ ಮೇಲೆ ತಗೊಳ್ತಾ ಇಲ್ಲ. ಈ ರೋಡ್ ಹಂಗೆ ಬಿದ್ದದ, ಇಲ್ಲಿ ಜನರಿಗೆ ಹೋಗೋದು ಬರೋದು ಅಡ್ಡಾಡೋದು ತುಂಬ ಕಷ್ಟ ಆಗ್ಲತ್ತದ. ಅಂಬೇಡ್ಕರ್ ಸಮುದಾಯದ ಜಾಗದಲ್ಲಿ ಕ್ರೈಸ್ತ ಧ್ವಜ ಹಾರಾಟವನ್ನು ದಲಿತ ಸಂಘರ್ಷ ಸಮಿತಿ ಮುಖಂಡ ಮಾರುತಿ ಬೌದ್ಧೆ ಖಂಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 18ರಂದು ಆ ಜಾಗದಲ್ಲಿ ನೀಲಿ ಧ್ವಜವನ್ನು ಜೋಶಪ್ಪ ಕೋಡೇಕರ್ ಹಾಗೂ ಅವರ ಧರ್ಮಪತ್ನಿ ಅಂಗನವಾಡಿ ಶಿಕ್ಷಕಿ ಶೋಭಾರಾಣಿ ಎನ್ನುವರು ಉದ್ದೇಶಪೂರ್ವಕವಾಗಿ ತೆರವುಗೊಳಿಸಿದ್ದಾರೆ ಎಂದು ಆರೋಪಿಸಿ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಈ ಬಗ್ಗೆ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ದೇಶದ ಸ್ವತಂತ್ರವಾಗಿ 80 ವರ್ಷ ಕಳೆದರೂ ಸಂವಿಧಾನ ಜಾರಿಗೆ ಬಂದು 77 ವರ್ಷ ಜಾರಿಯಾಗಿ ಇದ್ದರೂ ಕೂಡ ಸುಮಾರು 3 ತಿಂಗಳ ಹಿಂದೆ ಅಲ್ಲಿನ ಮಹಿಳಾ ಸಂಘಟನೆ ಕಟ್ಕೊಂಡು ರಮಾತಾಯಿಯ ಒಂದು ಜಯಂತಿ ಮಾಡಕ್ಕೆ ಹೋದಾಗ ಆ ಝಂಡಾ ಹಾಸಿದಾಗ ಅಲ್ಲಿ ಇದ್ದಂಥ ನಮ್ಮ ಸಹೋದರರು ಎಲ್ಲರೂ ಒಬ್ಬ ಜೋಸಫ್ ಕೊಡ್ಡೇಕರ್ ಎಂಬರು ಅದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟು ಅವರು ಮಿಸ್ಸೆಸ್ ಅವರು ಹೆಚ್ಚಿನ ಝಂಡಗಳೆಲ್ಲ ಕೆತ್ತಾಕಿ ಗಲಾಟೆ ಮಾಡಿದರು. ಅದು ವಿರುದ್ಧಾಗ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು, ಈ ರೀತಿ ಮಾಡ್ಯಾರ ಅಂತ ಕೊಟ್ಟರು ಕೂಡ ಗಾಂಧಿಗಂಜ್ CPI ಇಲ್ಲಿವರೆಗೂ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಅದಾದ ನಂತರ ಬೀದರ್ನ ಜಿಲ್ಲಾ ಆಡಳಿತಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಸಂಬಂಧಪಟ್ಟಂಥ ತಹಸೀಲ್ದಾರು, ನಮ್ಮ ಬೀದರ್ ತಾಲೂಕು ತಹಸೀಲ್ದಾರು ಎಲ್ಲರಿಗೂ ಒಂದು ಅರ್ಜಿ ಕೊಟ್ಟು ಆ ಜಮೀನು ನಮ್ಮ ಹೆಸರಿಗೆ ಮಾಡಿರಿ ಅಂತ ಅಲ್ಲಿನ ಓಣಿಯ ಜನರು ಅಲೆದಾಡಿ ಸುಸ್ತಾಗಿದ್ದಾರೆ. ಆದರೆ ಯಾರೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಲೋಕಲ್ MLA ಮಂತ್ರಿಯವರು ಎಲ್ಲರಿಗೂ ಭೇಟಿಯಾಗ್ಯಾರ. ಆದ ನಂತರ ಮೊನ್ನೆ 14ನೇ ತಾರೀಕಿಗೆ ಮತ್ತೆ ಇವರು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಲ್ಲೇ ಮಾಡಬೇಕು ಆ ಜಾಗದಾಗ ಅಂತ ಹೇಳಿ ಮತ್ತೆ ನೀಳೆ ಝಂಡ ಹಚ್ಚಿ ಒಂದು ಕಟ್ಟಿ ಅಲ್ಲಿ ಹೋಗಿ ಕೂತಾರೆ. ಆವತ್ತೇ ಮತ್ತೆ ಪೊಲೀಸು ಮಹಾನಗರ ಪಾಲಿಕೆ ಎಲ್ಲರೂ ಬಂದಾಗ ಎಲ್ಲರೂ ಮತ್ತು ವಿನಂತಿ ಮಾಡಿಕೊಂಡು, ಇಲ್ಲ ಸರ್ ಎಲ್ಲರಿಗೂ ಜಾಗ ಅದ, ನಮ್ಗೆ ಯಾಕೆ ಇಲ್ಲಿ ಬೇಡ ಅಂತೀರಿ ನೀವು ಅಂದ್ರೆ ಕಮಿಷನರು ನಾನು ಸ್ವಲ್ಪ ದಿವಸದಾಗ ನಿಮಗೆ ನಾನು ಅಲಾಟ್ಮೆಂಟ್ ಮಾಡಿಸ್ತೀನಿ, ನೀವು ಗೆದ್ದೋಗ್ರಿ ಅಂತಂದಾಗ, ಇಲ್ಲ ನಾವು ಪ್ರತಿ ಸಲ ಐತಿ 3 ತಿಂಗಳೈತಿ ನಿಮ್ಮ ಹತ್ರ ತಿರ್ಲಾದ್ದೆವು, ಅದು ಆಗೇ ಇಲ್ಲ, ಅದಕ್ಕೆ ಈಗಾದರೂ ನಮಗೆ ಕೊಡಬೇಕು ಅಂತಂದು ಅವ್ರು ಪಟ್ಟು ಹಿಡ್ಕೊಂತಾಗ ಅಲ್ಲಿದ್ದಂಥ ಜೋಸಫ್ ಕೊಡ್ಡೇಕರು ಮತ್ತು ಅವ್ರ ಮಿಸ್ಸೆಸ್ ಅವರು ಇಲ್ಲ ಸಲ್ಲದ ವಿಷ ಬೀಜ ಬಿತ್ತಿ ಎರಡೂ ಸಮಾಜದಾಗ ಕ್ರೈಸ್ತರನ್ನು ಸುಮ್ಮನೆ ಎತ್ಕಟ್ಟಿ ಅಲ್ಲಿ ಬಂದು ಗಲಾಟೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆಯ ವಿರುದ್ಧ ತುಮಕೂರಿನ ವ್ಯಕ್ತಿಯೊಬ್ಬರು ಅಸಮಾಧಾನ ಹೊರಹಾಕಿದ್ದಾರೆ. ತುಮಕೂರಿನ ರಫೀಕ್ ಪಾಷಾ ಎಂಬಾತ ಸಂಸ್ಥೆಯವರು ಶುಲ್ಕ ವಾಪಸ್ ಕೊಡದೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಕಾಲೇಜಿನ ಎದುರುಗಡೆಯೇ ವಿಡಿಯೋ ಮಾಡಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದ ಬೀದರ್ನ ಶಾಹೀನ್ ಸಂಸ್ಥೆಗೆ ನನ್ನ ಮಗಳನ್ನು ತಾಮಂದು ಇಲ್ಲಿ ಫಸ್ಟ್ ಇಯರ್ಗೆ ಸೇರಿಸಿದೆ. ಮಕ್ಕಳ ವಿದ್ಯಾಭ್ಯಾಸ ಉದ್ದೇಶದಿಂದ ಇವರು ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ತಮ್ಮ ಬಗ್ಗೆ ತುಂಬಾ ಹೊಗಳ್ಕಂತಾರೆ. ಅದು ನೋಡಿ ನಾನು ಬಂದು ಮೂರ್ಖನಾಗಿ ಬಂದು ಇಲ್ಲಿ ಸೇರಿಸಿದೆ. ಆದರೆ ಇಲ್ಲಿ ಯಾವ ರೀತಿ ಇವರು ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಹೇಳಿಸ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಯಾವ ರೀತಿ ಇವರು ಪ್ರಚಾರ ಗಿಟ್ಟಿಸ್ಕೊಂತಾರೆ, ಆ ರೀತಿ ಯಾವುದೂ ಇಲ್ಲಿಲ್ಲ. ಇಲ್ಲಿ ನನ್ನ ಮಗಳಿಗೆ ಜೈಲು ವಾಸ ಆಗಿ ಬೆಳಿಗ್ಗೆ 4:30ಯಿಂದ ರಾತ್ರಿ 11 ಗಂಟೆಯಿಂದವರೆಗೆ ಸತತವಾಗಿ ಓದು ಅಂತ ಮೆಂಟಲ್ ಟ್ರಾನ್ಸ್ಪ್ಲಾಂಟ್ ಮಾಡಿ 1 ತಿಂಗಳಿಂದ ನನ್ನ ಮಗಳು
ಅನಾರೋಗ್ಯದಿಂದ ತುಮಕೂರಿನ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾಳೆ. ಆದರೂ ಇವರು ಹೇಳದೆ ಒಂದು ಮಾಡದೆ ಒಂದು ಆ ರೀತಿಯಲ್ಲಿ 5,000 6,000 ಮಕ್ಕಳನ್ನ ದಾಖಲಾತಿ ತಾಂಡು ಇಲ್ಲಿ ಸುಮ್ಮನೆ ದುಡ್ಡು ಮಿಷಿನ್ ಮಾಡ್ಕೊಂಡಿದ್ದಾರೆ ಈ ವಿದ್ಯಾಸಂಸ್ಥೆ ಹೆಸರಲ್ಲಿ. ಇವರು ಏನ್ ಹೇಳ್ತಾರೆ ಡಾಕ್ಟರ್ ಖದೀರ್ ಸಾಹೇಬ್ರು, ಅಬ್ದುಲ್ ಖದೀರ್ ಅವರು, ಆ ರೀತಿ ಯಾವುದು ಒಂದಿಲ್ಲ. ಸುಮ್ಮನೆ ಪ್ರಚಾರ ಗಿಟ್ಟಿಸ್ಕೊಂಡು ಇವರು ಜನರನ್ನ, ಕರ್ನಾಟಕ ಜನತೆ ಹಾಗೂ ಇಂಡಿಯಾ ಮೂಲೆಯಿಂದ ಮಕ್ಕಳನ್ನ ಸಾಮಾನ್ಯ ದಾಖಲಾತಿ ಕೊಡಿಸ್ತಾರೆ. ನೀಟ್ ಉದ್ದೇಶದಿಂದ, ಜೆಇ ಉದ್ದೇಶದಿಂದ 5,000 ಮಕ್ಕಳಲ್ಲಿ 4,000 ಮಕ್ಕಳು ಉತ್ತೀರ್ಣರಾಗ್ತಾರೆ ಅಂದ್ರೆ ಅದು ದೊಡ್ಡ ಸಂಸ್ಥೆದೇನು, ಅದರಲ್ಲಿ ಏನೂ ಇಲ್ಲ. ಆ ಮಕ್ಕಳು 80%, 90%, 95% SLC ನಲ್ಲೇ ತಾಂಡು ಇಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ಇವ್ರ ಪರಿಶ್ರಮ ಏನು ಇರಲ್ಲ. ನಾನು ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ನಾನು ಇಲ್ಲಿ ಓದಿಸೋದು, ನಾನು ಹಂಗ್ ಓದಿಸೋದು ಅಂತ ಹೇಳಿ ಸುಮ್ಮನೆ ಜನರನ್ನ ಮೂರ್ಖ ಮಾಡಿ 5,000, 10,000, 6,000 ದಾಖಲಾತಿಗಳು ತಾಂಡು ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ. ಹಾಗೆ ಕಟ್ಟಿರೋ ದುಡ್ಡುನು ₹1 ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಅದ್ಯಾವುದೋ ಟ್ಯಾಬ್ ಅಂತ ಹೇಳಿ ಕೊಟ್ಟು ಆ ಟ್ಯಾಬ್ ದುಡ್ಡು, ಫೀಸ್ ದುಡ್ಡು ಯಾವುದು ₹1 ಕೊಡ್ತಾ ಇಲ್ಲ. ₹1 ಇದುವರೆಗೆ ಕೊಟ್ಟಿಲ್ಲ. ನಾನು ಕಟ್ಟಿರೋ ದುಡ್ಡು ಸುಮಾರು 60,000 ದುಡ್ಡರಲ್ಲಿ ₹1 ಈಗ ವಾಪಸ್ ಕೊಡ್ತಾ ಇಲ್ಲ. ನನ್ನ ಮಗಳನ್ನ ಎಕ್ಸಿಟ್ ಮಾಡ್ಕೊಂಡು ನಾನು ಬೇರೆ ತುಮಕೂರಿನ ಕಾಲೇಜಿನಲ್ಲಿ ಓದಿಸ್ತಾ ಇದ್ದೀನಿ. ನನಗೀಗ ದುಡ್ಡು ಕೇಳಿದಕ್ಕೆ ಯಾವುದೋ ₹1 ಕೊಡೋದಿಲ್ಲ, ಏನೂ ಇಲ್ಲ, ನಿಮ್ಮ ದುಡ್ಡು ತೀರೋಯ್ತು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಂಸ್ಥೆ ಇಲಾಖೆನವರು ದಯವಿಟ್ಟು ಈ ಶಾಯಿನ್ ಸಂಸ್ಥೆ ಬಗ್ಗೆ ಏನ್ ಓದಿಸ್ತಾರೆ, ಏನ್ ಮಕ್ಕಳಿಗೆ ಹೈಜೀನ್ ಕೊಡ್ತಾರೆ, ಏನ್ ರೀತಿ ನೋಡ್ತಾರೆ ನೋಡಬೇಕು. ಇವ್ರಿಗೆ ರಾಜಕಾರಣಿಗಳ ಕುಮ್ಮಕ್ಕಿದೆ ಅಂತ ಹೇಳಿ ಇವ್ರು ಏನ್ ಬೇಕಾದ್ರೂ ಮಾಡ್ಕೊ ಹೋಗು ಅಂತ ನನಗೇ ಹೇಳಿದ್ದಾರೆ. ಈಗ ಬೆಳಿಗ್ಗೆ ನಿನಗೆ ಏನಾಗುತ್ತೆ ಅದು ಮಾಡ್ಕೊ ಅಂತ ಹೇಳ್ತಾರೆ ಇವರು. ಎಷ್ಟು ಧೈರ್ಯ ಇವ್ರಿಗೆ ಆ ರೀತಿ ಹೇಳೋದಕ್ಕೆ. ಏನ್ ಬೇಕಾದ್ರೂ ಮಾಡ್ಕೊ, ನೀನು ಯಾರ ಹತ್ರ ಹೋಗ್ತೀಯ ಹೋಗು, ಪೊಲೀಸ್ ಹತ್ರ ಹೋದ್ರೆ ಕಂಪ್ಲೇಂಟೇ ತಾಳಲ್ಲ ನಮ್ಮ ಬಗ್ಗೆ ಅಂತ ಹೇಳ್ತಾರೆ. सर वो अब्दुल रफीक बोल के ऐसा वीडियो करके छोड़े सर, क्या है सर, झूठ है सच है क्या सर वो नहीं उन्हें डाला भी था, फिर सॉरी बोल के किया। हाँ 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 जी। वो वहाँ का रोडी शटर है कहते हैं। हाँ 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 अब रोडी शटर को ब्लैकमेल करने वालों को हम्म कौन सी भी चीज जल्दी बर्दाश्त नहीं होती ना। हो सर हो ब्लैकमेल करके पैसा वसूल करना, किधर से भी टेढ़ा बिंगा बोल के धमकी देके अगर पैसे नहीं हाँ उन्हें रोडी शटर ही है। हाँ जी अब है माफी भी मांग रहा है वो सर, और उन्होंने डिलीट कर लिया, उन्होंने अपने प्रोग्राम में से डिलीट कर लिया। अच्छा तो वो ब्लैकमेल करने वाले बहुत आते हैं। हाँ अब सर। हर एक से ब्लैकमेल हो तो कैसा होता। सर आप एक थोड़ा जो है तो ठीक है भाई, क्लैरिफिकेशन दिए तो। अरे ब्लैकमेलर्स, एक ब्लैकमेलर को ब्लैकमेलर बोले तो बाकी के ब्लैकमेलर बर्दाश्त करते हैं क्या? नहीं करते सर, नहीं करते। हाँ तो इसलिए वो तो भूल जाना, ऐसे तो हम्म, बात रहता क्या रहता। ठीक है सर। देखो हाँ हाँ एक ब्लैकमेलर को रिस्पॉन्स दिए तो आगे कम से कम 400-500 इंतजार करते हैं। अरे यहाँ होता तो कोई काम बोल के आता है। हाँ सही हमारी मजबूरी है। हाँ अब हम ब्लैकमेलर्स को हाँ सॉरी बोलना अब हमारी मजबूरी है। हमारी मजबूरी को भी समझना भाई। हाँ देखो उन्होंने डिलीट कर दिया उसके पास। मैंने उनके एक्सपेक्टेशन क्या आता है, आते डर जाना। तो तुमकुर में डरते होंगे, यहाँ कैसे डरेंगे हमको मालूम होता क्या? नहीं अच्छा तुमकुर कैसे तो हम बात करते थे, यहाँ पे भी मालूम होता था। वहाँ के लोग बोले ब्लैकमेलर है बोल के जाके हमारे जो बच्चे पढ़े थे उन्होंने घर को गए तो अरे नहीं मैं माफी चाहता हूँ सर, गलती हो गई बोल के डिलीट कर दिया। हमने खुद ही डिलीट करा। राइट सर, ओके। ओके।